ಅಧ್ಯಾಯ 18 ಅಮೃತ ಶ್ರವಣ ಸಾವನ್ನು ಕೊಲ್ಲುವ ಅಮೃತ. ಕುಂಡಲಿನಿ ಯೋಗ ಅಧ್ಯಾಯದಲ್ಲಿ ಉಲ್ಲೇಖಿಸಿದಂತೆ ಹಾವಿನ ಗೂಡಿನಂತೆ ಶಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ 1000 ದಳಗಳ ಕಮಲದಿಂದ ಹರಿಯುವ ಅಮೃತವನ್ನು ಯೋಗದ ಶಕ್ತಿಯಿಂದ ಸಂಗ್ರಹಿಸಬಹುದು. ಈ ಅತ್ಯುತ್ತಮ ಪ್ರಕೃತಿಯ ಬಗ್ಗೆ ನಾನು ಕೆಲವು ಪವಿತ್ರ ಶ್ಲೋಕಗಳನ್ನು ಬರೆಯುತ್ತೇನೆ. ಓ ಜಾಗೃತರಾದವರೇ, ಎದ್ದೇಳಿ. ಪರೂಪ ಅರುಣೋಪನಿಷತ್. ಓ ಪೃಚ್ಛಿಯ ಆರಾಧಕರೇ, ಎದ್ದೇಳಿ, ನಿದ್ರಿಸಬೇಡಿ. ಒಳಗಿನ ಬೆಂಕಿಯನ್ನು ಪ್ರೀತಿಸಿ. ಆ ಫಲವನ್ನು ಸೂರ್ಯನಿಗೆ ತೆಗೆದುಕೊಂಡು ಹೋಗಿ, ಆ ಎರಡನ್ನು ಚಂದ್ರನಿಗೆ ತೆಗೆದುಕೊಂಡು ಹೋಗಿ. 72,000 ನಾಡಿಗಳ ಅಮೃತವನ್ನು ಸುರಿಸಿ ಮತ್ತು ನಿಜವಾದ ತೃಪ್ತಿಯನ್ನು ಪಡೆಯಿರಿ. 3. ಲಲಿತಾ ಸಹಸ್ರನಾಮ. ದೇವಿಯು ಮೂಲಾಧಾರದಿಂದ ಬ್ರಹ್ಮಗ್ರಂಥವನ್ನು ಚುಚ್ಚುತ್ತಾಳೆ, ಮಣಿಪುರಕ್ಕೆ ಬರುತ್ತಾಳೆ, ವಿಷ್ಣು ಗ್ರಂಥವನ್ನು ಚುಚ್ಚುತ್ತಾಳೆ, ಪರುಮತಿಗೆ ಬರುತ್ತಾಳೆ, ರುದ್ರ ಗ್ರಂಥವನ್ನು ಚುಚ್ಚುತ್ತಾಳೆ, 1000 ದಳಗಳ ಕಮಲಕ್ಕೆ ಹೋಗುತ್ತಾಳೆ ಮತ್ತು ಅಮೃತವನ್ನು ಸುರಿಸುತ್ತಾಳೆ. ಅವಳು ಮಿಂಚಿನಂತೆ ಹೊಳೆಯುತ್ತಾಳೆ, 6 ನೋಡುಗಳನ್ನು ಮೀರುತ್ತಾಳೆ. ಗ್ರಂಥಿ. ಭೌತಿಕ ದೇಹದಲ್ಲಿ ವಿಶ್ವ ಮತ್ತು ಅಮೃತ ನಾಳಿಗಳು ಪ್ಲೆಕ್ಸಸ್ನಂತೆ ಹೆಣೆದುಕೊಂಡಿವೆ ಮತ್ತು ದೇಹದ ಮಧ್ಯದಲ್ಲಿ ಕಂಡುಬರುವ ಗಂಟುಗಳಂತೆ ಪ್ಲೆಕ್ಸಸ್ಗಳು ಹೈಪೋಗ್ಯಾಸ್ಟ್ರಿಕ್, ಸೌರ ಇತ್ಯಾದಿ ಕಂಡುಬರುತ್ತವೆ. 4. ಒಲವಯ್ಯರ್. ನಾಲಿಗೆಯನ್ನು ತಿರುಚಿ ಮುಚ್ಚಿ ಮತ್ತು ಅಲ್ಲಿ ಹರಿಯುವ ಅಮೃತವನ್ನು ಕುಡಿಯುವುದರ ಮೂಲಕ ಯೋಗಿ ದೇವತೆಗಳ ರಾಜನಾಗುತ್ತಾನೆ. ನೀವು 1000 ದಳಗಳ ಕಮಲದಲ್ಲಿ ಪೂರ್ಣಶಾಂತಿರ್ ಅಮೃತವನ್ನು ಕುಡಿದರೆ ಎಲ್ಲಾ ಕರಿಯರು ಸಿದ್ಧಿಯಾಗುತ್ತಾರೆ. ಓಂಕಾರ ಎಂಬ ಸ್ಥಳದಲ್ಲಿ ಅಮೃತವನ್ನು ಕುಡಿದರೆ ನೀವು ಹಸಿವು ಮತ್ತು ಸಾವನ್ನು ಜಯಿಸಬಹುದು. ಪರಮಾತ್ಮನ ಬೆಳಕಿನ ಬಳಿ ಹರಿಯುವ ಅಮೃತವನ್ನು ಕುಡಿಯುವ ಮೂಲಕ ನೀವು ಯಮನನ್ನು ಜಯಿಸಬಹುದು. ಜ್ಞಾನ ಬರುತ್ತದೆ. ನೀವು ಆಕಾಶದಲ್ಲಿ ನಡೆಯಬಹುದು. ಕೇಸರಿ ಮುದ್ರೆಯನ್ನು ನಾಲಿಗೆಯನ್ನು ನೇರವಾಗಿ ಚಾಚಿ ಮತ್ತು ಎದೆಗೆ ಇಳಿಯುವ ಮೂಗಿನ ಹೊಳ್ಳೆಗಳನ್ನು ಮುಚ್ಚಲು ನಾಲಿಗೆಯನ್ನು ಹಿಂದಕ್ಕೂ ಮುಂದಕ್ಕೂ ತಿರುಗಿಸುವ ಮೂಲಕ ಮಾಡಲಾಗುತ್ತದೆ. ಇದು ಗ್ಲಾಸೋಫ್ಯಾರಿಂಜಿಯಂಥ ನರಗಳನ್ನು ಉತ್ತೇಜಿಸುತ್ತದೆ ಮತ್ತು ಅಮೃತ ಹರಿಯುವ ಅಂಗಗಳು, ಪಿಟ್ಯೂಟರಿ ಪೀನಲ್ ಅಂಗಗಳು ಉತ್ತೇಜಿಸಲ್ಪಡುತ್ತವೆ. ಅಮೃತ ಫರಾಂಜಿ. ದೃಷ್ಟಿಯ ತೀಕ್ಷ್ಣತೆಯಿಂದಾಗಿ ಆಂತರಿಕ ಫರಾಂಜಿಗಳು ಆಕ್ಯುಲೋಮೋಟರ್ ನರಗಳಿಂದ ಪ್ರಚೋದಿಸಲ್ಪಡುತ್ತವೆ. 5. ಕೆಲವು ಸೂಕ್ಷ್ಮ ವಿದ್ವಾಂಸರು ಈ ಅಮೃತ ಮೂಲವನ್ನು ಪಿಟ್ಯೂಟರಿ, ಪೀನಲ್ ಇತ್ಯಾದಿ ಭ್ರೂಣ ಅಂಗಗಳ ದ್ರವಗಳೆಂದು ಪರಿಗಣಿಸುತ್ತಾರೆ. ಕೋಶಕ್ಕೆ ಸಂಬಂಧಿಸಿದಂತೆ ಇದನ್ನು ಒಪ್ಪಿಕೊಳ್ಳಬಹುದು. ಆದಾಗ್ಯೂ ಈ ಚಟುವಟಿಕೆಯ ತೀವ್ರತೆಯು ಸೂಕ್ಷ್ಮಕೋಶಗಳಲ್ಲಿ ಹೆಚ್ಚು ಇರುವಂತೆ ತೋರುತ್ತದೆ. ಈ ಅಮೃತ ಪ್ರಜ್ಞಾವು ದೃಷ್ಟಿಯೋಗಗಳು ಮತ್ತು ಓಂಕಾರಾನುಸಂಧಾನದೊಂದಿಗೆ ಇರುವುದರಿಂದ ಈ ಅಭ್ಯಾಸವನ್ನು ಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಫಲವೆಂದು ಹೇಳಬಹುದು. ಇದರಿಂದ ಯೋಗಿಯು ಯಾವುದೇ ಲೋಕಕ್ಕೆ ಹೋಗಬಹುದು ಮತ್ತು ಜ್ಞಾನದ ಆನಂದದಾಯಕ ಸಾರಗಳು ಆತ್ಮವನ್ನು ಎಲ್ಲಾ ಲೋಕಗಳಿಗೆ ಕೊಂಡೊಯ್ಯುತ್ತವೆ ಎಂಬ ಸಿದ್ಧಾಂತದಿಂದ ಈ ದೈವಿಕ ಅಮೃತವು ಎಲ್ಲಾ ಸಾರಗಳನ್ನೂ ವ್ಯಾಪಿಸಿದೆ. ನಾನು ವೈಯಕ್ತಿಕವಾಗಿ 6. ಜ್ಞಾನೇಶ್ವರ ಯೋಗ. ಬ್ರಹ್ಮರಂಧ್ರದಲ್ಲಿರುವ 1000 ದಳಗಳ ಕಮಲವು ಅಗಾಧವಾದ ಅಮೃತದ ಸ್ಥಾನವಾಗಿದೆ. ಇದು ಕೆಂಪು, ಬಿಳಿ, ನೀಲಿ ಮತ್ತು ಹಳದಿ ಬಣ್ಣದಲ್ಲಿ ಹೊಳೆಯುತ್ತದೆ. ಅತ್ಯಂತ ಶುದ್ಧವಾದದ್ದು. ಶುದ್ಧ. ನಿವೃತ್ತಿನಾಥರು ನನಗೆ ಹೇಳಿದ ರಹಸ್ಯದ ಬಗ್ಗೆ ಹೇಳಬೇಕಾಗಿಲ್ಲ. ಪರಮಕಾಶರ ಕುಟುಂಬದಲ್ಲಿ 4 ಸಾಲುಗಳ ದಳಗಳನ್ನು ಹೊಂದಿರುವ ಕಮಲವಿದೆ. ಮೊದಲ ಸಾಲು 31 ಸಗಣಿ, ಮುಂದಿನದು ಹೆಬ್ಬೆರಳಿನ ಸಾರ, ಮುಂದಿನದು ಕಿರುಬೆರಳು, ಮುಂದಿನದು ಕೆಂಪು, ಹಳದಿ, ಕಪ್ಪು ಮತ್ತು ನೀಲಿ ಎಲೆಗಳಿರುವ ಅಕ್ಕಿಯ ಕಾಳು. ಒಳಗೆ ಅವು ಹಳದಿ ಕೂದಲಿನಂತೆ ಕಾಣುತ್ತವೆ. ಅಲ್ಲಿ ಬ್ರಹ್ಮ ಮತ್ತು ಇತರ ದೇವಲಿಗಳಿಗೆ ಜ್ಞಾನವನ್ನು ನೀಡುವ ಉತ್ತಮ ಗುಣಮಟ್ಟದ ಜೇನುತುಪ್ಪ ಹರಿಯುತ್ತದೆ. ಇದು ಶ್ರೀ ಗೋವಿಂದನ ನಿಜವಾದ ಸ್ವರೂಪ. ಯೋಗಭಂಗಿಯಲ್ಲಿ ಕುಳಿತಿರುವ ಯೋಗಿಯನ್ನು ಕಮಲವಾಗಿ ಬಳಸಿದರೆ ಅವನು ಅಲನಥಿಲಿಯಿಂದ ಬೃಮ್ಮತಿಯವರೆಗೆ 31 ಸನ ಎತ್ತರದ ಕಮಲದ ದಳಗಳನ್ನು ಹೊರಪೊದರವಾಗಿ ಬಳಸಬಹುದು. ಬ್ರಹ್ಮರಂಧ್ರವನ್ನು ಒಳಗೊಂಡಂತೆ ಅಗ್ನಿ ಸಕಾರದ ಮೇಲೆ 1 ಹೆಬ್ಬೆರಳು ಮತ್ತು ಧಾನ್ಯದ ಗಾತ್ರದ ಜಾಗವನ್ನು ಆಧಾರವಾಗಿ ಬಳಸಿ ಮಕರಂದ ರೂಪ ಮತ್ತು ಶ್ರೀ ಗೋವಿಂದ ರೂಪವನ್ನು ಧ್ಯಾನಿಸಬಹುದು. ಈ ಸಂದರ್ಭದಲ್ಲಿ 8ನೇ ಚಿತ್ರದಲ್ಲಿರುವ ಚಕ್ರಗಳನ್ನು ಸಹ ಗಮನಿಸಬಹುದು. 7. ಜ್ಞಾನೇಶ್ವರ ಯೋಗ ಮುಂದುವರೆಕೆ. ಈ ವಮಿರ್ತಲೀಲೆಯು ಬ್ರಹ್ಮ ಮತ್ತು ಇತರ ದೇವರಿಗಳಿಗೂ ಗೋಚರಿಸುವುದಿಲ್ಲ. ಸಬಲದಲ್ಲಿ ಹಗಲಿರುಳು ಪ್ರಯಾಣಿಸುವ ಬುದ್ಧಿಹೀನ ವ್ಯಕ್ತಿಗೆ ಇದು ಪ್ರವೇಶಿಸಲಾಗುವುದಿಲ್ಲ. ಗೋವಿಂದ ಭಗವನ್ ಮಾತ್ರ ತಿಳಿದಿದ್ದಾರೆ. ನಿಮ್ಮ ಮನಸ್ಥಿತಿಯಲ್ಲಿ ನಿವೃತ್ತಿನಾಥನ ಕೃಪೆಯಿಂದ ನಾನು ಸ್ಥಿರವಾದ ಜ್ಞಾನವನ್ನು ಪಡೆದಿದ್ದೇನೆ. 8. ಒಂದು ಹಸು 3.5 ಸಾಣದ ಪರ್ವತದ ಮೇಲೆ ಅಲೆದಾಡುತ್ತದೆ. ಇದರ ಅರ್ಥವನ್ನು 6ನೇ ಪ್ಯಾರಾಗ್ರಾಫ್ನಲ್ಲಿ ಕಾಣಬಹುದು. ಅದಮಜ್ಞಾನಿಯಾದ ಯೋಗಿ ಅದರ ಹಾಲನ್ನು ಕುಡಿಯುತ್ತಾನೆ. ಭ್ರೂಮಧ್ಯ ದೃಷ್ಟಿಯಲ್ಲಿ ಸ್ಥಿರವಾಗಿರುವ ಮತ್ತು ಉನ್ಮಣಿ ಸದಿತಿಯಲ್ಲಿರುವ ಒಂದೇ ಒಂದು ವಿಷಯವನ್ನು ನೋಡುವ ಯೋಗಿಗೆ ಮಾರ್ಗದ ನೋಟವಿರುವುದಿಲ್ಲ. 9. 7ನೇ ಮತ್ತು 8ನೇ ಪ್ಯಾರಾಗ್ರಾಫ್ಗಳಲ್ಲಿ ಉಲ್ಲೇಖಿಸಲಾದ ಉನ್ಮಣಿ ಸ್ಥಿತಿಯು ಪೂರ್ವಾಮತ್ಯ ದೃಷ್ಟಿಯಿಂದ ಪೋಷಿಸಲ್ಪಡುತ್ತದೆ.
ಅದರ ಅನುಗುಣವಾದ ಅಮೃತನಾಡಿ ಆಕ್ಯುಲೋಮೋಟಾರ್ ನಾಡಿ. ಉತ್ತೇಜಿಸಿದಾಗ ಪಿಟ್ಯೂಟರಿ ಎಂಬ ಮೆದುಳಿನ ಅಂಗ ಮತ್ತು ಪೀನಾಲ್ ಎಂಬ ಮೆದುಳಿನ ಅಂಗವು ಅವುಗಳ ಅಂತಃಸ್ರಾವಿಕ ಆಂತರಿಕ ಸ್ರವಿಸುವಿಕೆಯನ್ನು ಸ್ರವಿಸುತ್ತದೆ. 2ನೇ ಪ್ಯಾರಾಗ್ರಾಫ್ ಶ್ರುತಿ ಶ್ಲೋಕ ಅಮೃತ್ ಸಾರವಸ್ಥಾನಂ ಚಂದ್ರಮನದಳವೆಂದು ಹೇಳುತ್ತದೆ. ಅದೇ ರೀತಿ ಮೇಲಿನ ದೇಶದ ಸಂಶೋಧಕರು ಪಿಟ್ಯೂಟರಿ ಎಂಬ ಅಂಗದಿಂದ ಉತ್ಪತ್ತಿಯಾಗುವ ದ್ರವದ ಪ್ರಮಾಣವು ನಿಖರವಾಗಿ 273 ದಿನಗಳು, ಅಂದರೆ ಚಂದ್ರನ ಚಕ್ರವೆಂದು ಕಂಡುಹಿಡಿದು ಸ್ಥಾಪಿಸಿದ್ದಾರೆ. ಮಹಿಳೆಯರ ಋತುಚಕ್ರಮೂ ಅದೇ ಪ್ರಮಾಣವನ್ನು ಅನುಸರಿಸುತ್ತದೆ ಎಂದು ಅವರು ಕಂಡುಕೊಂಡಿದ್ದಾರೆ. ಮುಟ್ಟಿನ ಆರಂಭಕ್ಕೆ 7ರಿಂದ 10 ದಿನಗಳ ಮೊದಲು ಸ್ತ್ರೀರಜಸ್ಸು ಸೋನಬಿಂದು ಪಿಟ್ಯೂಟರಿ ಮೀಸಲು ಅಡಿಯಲ್ಲಿದ್ದು ಅಂಡಾಣುವನ್ನು ಬಿಡುಗಡೆ ಮಾಡುತ್ತದೆ ಎಂದು ಅವರು ಹೇಳುತ್ತಾರೆ. ವೀರ್ಯಮು ಬರ್ದಾತವನ್ನು ಸೇರದಿದ್ದರೆ ಮತ್ತು ಗರ್ಭಧಾರಣೆ ಸಂಭವಿಸದಿದ್ದರೆ ಅಂಡಾಣು ಕುಗ್ಗುತ್ತದೆ ಮತ್ತು ಮುಟ್ಟಿನ ದ್ರವದಲ್ಲಿ ಬಿಡುಗಡೆಯಾಗುತ್ತದೆ. 10. ದೇಹದಲ್ಲಿ ಅಮೃತನಾಳಗಳು ಮತ್ತು ಅಮೃತರೂಪಗಳು ಈ ರೀತಿ ರೂಪುಗೊಂಡಿರುವುದನ್ನು ನಾವು ಗಮನಿಸಿದರೆ ನಾವು ಪರಮೇಶ್ವರೀಯ ಕೃಪೆ ಮತ್ತು ಕಾಮದ ಆನಂದಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಕನಸುಗಳ ಅಧ್ಯಯನದಲ್ಲಿ ಮೇಲಿನ ದೇಶದ ಸಂಶೋಧನೆಯಲ್ಲಿ ಇದು ಕಂಡುಬಂದಿದೆ. ಮಗುವು ಕ್ಯಾಂಡಿ ಇಲ್ಲದ ಕಾರಣ ಅಳುತ್ತಾ ಮಲಗಿದರೆ ಅವನು ಹೇರಳವಾಗಿ ಕ್ಯಾಂಡಿ ತಿನ್ನುವ ಕನಸು ಕಾಣುತ್ತಾನೆ. ಅದೇ ರೀತಿ ಮುಕ್ಕಾಲು ಭಾಗ ತುಂಬಿದ ಕನಸುಗಳು ಸಹ ನ್ಯೂನತೆಗಳನ್ನು ಪೂರೈಸುತ್ತವೆ. ಇದು ಅವನನ್ನು ನಿದ್ರೆಯಲ್ಲಿ ಮುಳುಗಿಸುವ ವಿಶ್ವಮಾತೆಯ ಕೃಪೆ. ಅದೇ ರೀತಿ ವಿಷಕಾರಿ ಪ್ರಾಣಿಗಳಿರುವಲ್ಲಿ ಅವುಗಳು ಕಚ್ಚಿದರೆ ವಿಷವನ್ನು ತಟಸ್ಥಗೊಳಿಸಬಲ್ಲ ಒಂದು ಗಿಡಮೂಲಿಕೆಯೂ ಇದೆ ಎಂಬುದು ಸಾಮಾನ್ಯ ನಂಬಿಕೆ. ಉದಾಹರಣೆಗೆ, ನೀವು ಉತ್ತರದ ಪರ್ವತ ಕಾಡುಗಳಿಗೆ ಹೋದರೆ ನಿಮ್ಮ ದೇಹದಾದ್ಯಂತ ತುರಿಕೆ ಅನುಭವಿಸುತ್ತೀರಿ ಮತ್ತು ಅದರ ಕಾಂಡದ ಪಕ್ಕದಲ್ಲಿ ಮೊಳಕೆಯಾದ ಸೊಪ್ಪನ್ನು ಕಿತ್ತು ಉಜ್ಜಿದರೆ ತುರಿಕೆ ನಿವಾರಣೆಯಾಗುತ್ತದೆ. ಇದು ಪ್ರಾತಃ ಯಕ್ಷ ಅನುಭವ. ಹೀಗಾಗಿ ಅಶುದ್ಧ ಉಪಪತ್ನಿ, ಕೋಪ, ರೋಗ ಇತ್ಯಾದಿಗಳಿಂದ ಉಂಟಾಗುವ ವಿಷಕಾರಿ ದೋಷಗಳು ನಮ್ಮ ದೇಹದಲ್ಲಿ ಉಂಟಾದಾಗ ಚಿಕಿತ್ಸೆಗಾಗಿ ಜಗತಾಂಬಲ ಅಮೃತದಂತಹ ರೂಪಗಳು ಮತ್ತು ನಾಡಿಗಳನ್ನು ಹತ್ತಿರವಿಟ್ಟಿರುವುದು ಅವಳ ಅದ್ಭುತ ಕರುಣೆ.